ಹಲೋ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ರೇಷ್ಮೆ ದಾರವನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ದೇವಿಗೆ ಮಾಡುವಂತಹ ಹಾರವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಸುಂದರವಾಗಿರುವಂತಹ ಹಾರ ರೇಷ್ಮೆ ದಾರದಿಂದ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ಈ ರೀತಿಯಲ್ಲಿ ನಾನು ಎಕ್ಸಾಮ್ ಪ್ಯಾಡ್ಗೆ ಸುತ್ತಕೊಂಡು ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಒಂದು 280 ಎಳೆಗಳನ್ನು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಚಿಕ್ಕದಾಗೆ ಆಗುತ್ತೆ. ಇದು ಇನ್ನೂ ದಪ್ಪವಾಗಿ ಬರಬೇಕು ಅಂದರೆ ಸುಮಾರು 2 ಸಿಲ್ಕ್ ಥ್ರೆಡ್ ರೋಲ್ ಏನಿರುತ್ತೆ ಅಷ್ಟನ್ನು ತೊಗೋಬೇಕಾಗತ್ತೆ. ಮತ್ತು ಗೋಲ್ಡನ್ ಜರಿ ಥ್ರೆಡ್ ಏನಿರುತ್ತೆ ಸೂಜಿಗೆ ಹಾಕ್ಕೊಂಬಿಟ್ಟು ಹೀಗೆ ನಾಟ್ ಹಾಕೋದ್ರಿಂದ ಈಸಿ ಆಗುತ್ತೆ. ಎಕ್ಸ್ಟ್ರಾ ಥ್ರೆಡ್ಡನ್ನ ಹೀಗೆ ಕಟ್ ಮಾಡ್ಕೊಂಡಾಯಿತು. ನಂತರ ನೋಡಿ, ಹೀಗೆ ಒಂದು ಸ್ಕೇಲ್ ತಗೊಂಡ್ಬಿಟ್ಟು 1 ಇಂಚಿಗೆ ಹೀಗೆ ಮಾರ್ಕ್ ಮಾಡ್ಕೋತಾ ನಾವು ನೆಕ್ಸ್ಟು ಹಾಕ್ಕೋಬೇಕಾಗತ್ತೆ. ಅಂದರೆ ನಾಟನ್ನು ಹಾಕ್ಕೊಂಡು ಹೋಗಬೇಕು. ನೀಟಾಗಿ ನೋಡ್ಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಹಾಕ್ಕೋಬೇಕು. ನಂತರ ನೋಡಿ, ನಾನು ಫುಲ್ ಥ್ರೆಡ್ ಏನಿದೆ ಸುತ್ತಕೊಂಡಿರೋದು ಪ್ಯಾಡ್ಗೆ ಅದಿಷ್ಟಕ್ಕೂ ಇದೇ ರೀತಿಯಲ್ಲಿ 1 ಇಂಚಿಗೆ ನಾಟನ್ನು ಅಂದರೆ ದಾರವನ್ನು ಸುತ್ತಕೊಂಡು ಹಾಕ್ಕೋತಾ ಹೋಗ್ತಾ ಇದ್ದೀನಿ. ಈಗ ಫುಲ್ ನಾಟ್ ಹಾಕಿ ಆಗಿದೆ. ನಂತರ ನಾನು ಇದನ್ನು ಪ್ಯಾಡಿಂದ ತೆಗೆದಿದ್ದೀನಿ. ನೆಕ್ಸ್ಟು ಮತ್ತೆ ಗೋಲ್ಡನ್ ಜರಿ ಥ್ರೆಡನ್ನ ಸೂಜಿಗೆ ಹಾಕ್ಕೊಂಬಿಟ್ಟು ಹೀಗೆ ಈ ದಾರದ ಒಳಗಡೆ ನೀಟಾಗಿ ಓಡಿಸ್ಕೊಂಡು ಹೋಗಬೇಕು. ನಿಧಾನಕ್ಕೆ, ಅಂದರೆ ಸ್ವಲ್ಪ ದಾರ ನಾವು ಕಟ್ಟಿರೋದು ಟೈಟಾಗಿರತ್ತಲ್ಲ, ಹಾಗಾಗಿ ನೋಡ್ಕೊಂಡು ನಿಧಾನಕ್ಕೆ ಸೂಜಿನ ಜಾರಿಸ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಈ ರೀತಿಯ ಹಾರವನ್ನು ನಾನು ತಮಿಳುನಾಡಿನ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವರಿಗೆ ಹಾಕಿರೋದನ್ನು ನೋಡಿದ್ದೆ. ಹಾಗಾಗಿ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ. ನಿಮಗೂ ಕಲ್ಲೆಲ್ಲ ಕಲ್ತ ಹಾಗೆ ಆಗತ್ತಲ್ವ, ಹಾಗಾಗಿ ನಾನು ಲಕ್ಷ್ಮೀ ಪೂಜೆಗೂ ಆಗತ್ತೆ ಅಂತ ಈ ಹಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ದಾರ ಫುಲ್ ಏನಿರುತ್ತೆ ಎಂಡ್ವರೆಗೂ ಹೀಗೆ ಸೂಜಿನ ಜಾರಿಸ್ಕೊಂಡು ಹೋಗಬೇಕಾಗತ್ತೆ. ಇವಾಗ ನೋಡಿ, ಫುಲ್ ಎಂಡ್ವರೆಗೂ ಆಗಿದೆ. ನಿಧಾನಕ್ಕೆ ಹೀಗೆ ನಾನು ದಾರನ ತೊಗೊಂಬಿಟ್ಟು ಉದ್ದ ಮಾಡಿಕೊಂಡು ಎಕ್ಸಾಮ್ ಪ್ಯಾಡ್ಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ. ಟೈಟಾಗಿ ನಾಟ್ ಹಾಕ್ಕೊಬಿಡಬೇಕು. ನಂತರ ನಾವು ಹೀಗೆ ನಿಧಾನಕ್ಕೆ ಮತ್ತೆ ಹೀಗೆ ಜಾರಿಸ್ಕೊಂಡು ಹೋಗಬೇಕಾಗತ್ತೆ. ನಮಗೆ ಇಲ್ಲಿ ಫೋಲ್ಡಿಂಗ್ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಹಾರ ಕಾಣಿಸುತ್ತೆ. ನೋಡಿ, ಈ ರೀತಿ 2 ಅಂದರೆ ಒಂದೊಂದು ಸೈಡಲ್ಲಿ ಒಂದೊಂದು ಥರ ಬಂದಿದೆ. ನೋಡಿ, ಹೀಗೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಬಂದಿದೆ ಅಂತ ನೋಡಿ. ಇವತ್ತಿನ ವಿಡಿಯೋ ನೋಡಿಬಿಟ್ಟು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಧಾನಕ್ಕೆ ಜೋಡಿಸ್ಕೊಂಡಷ್ಟು ನಮಗೆ ಚೆನ್ನಾಗಿ ಬರುತ್ತೆ. ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.